ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನಾಯ್ತು? ಏನ್ ಖುಷಿಯಲ್ಲಿದ್ಯಾ ನಿಹಾರಿಕಾ? ನಿಹಾರಿಕಾ, ಟೆಲ್ ಮಿ ಬೇಬಿ. ಗೌತಮಿ, ನಿಮ್ಮಿಬ್ರಿಗೂ ಒಂದು ಗುಡ್ ನ್ಯೂಸ್. ಏನದು? ನನ್ ಮದ್ವೆ ವಿಷಯದಲ್ಲಿ ಇನ್ನು ನಿಮ್ಗೆ ನೋ ಟೆನ್ಷನ್. ನೀವು ಫುಲ್ ರಿಲ್ಯಾಕ್ಸ್ ಆಗಿರ್ಬಹುದು. ಏನಂತಿದೀಯಾ? ನಾನ್ ಕಾಯ್ತಿರೋ ಡ್ರೀಮ್ ಬಾಯ್ ಇವತ್ ನನ್ ಎದುರುಗ್ ಬಂದ. ವಾಟ್? ಎಸ್ ಡ್ಯಾಡ್, ನಾನ್ ಹೇಗಿರ್ಬೇಕು ಅಂತ ಅನ್ಕೊಂಡಿದ್ನೋ ಹಾಗೆ ಇದ್ದಾನೆ. ನಂಗಂತೂ ತುಂಬಾ ಇಷ್ಟ ಆದ. ಮೊದಲನೇ ನೋಟದಲ್ಲಿ ಅವನ್ ಜೊತೆ ಪ್ರೀತಿಯಲ್ಲಿ ಬಿದ್ಬಿಟ್ಟೆ. ನನ್ ಮನ್ಸಿಗೆ ಇಷ್ಟ ಆಗೋನು ನನ್ ಕಣ್ಣಕ್ ಕಾಣಿಸ್ದಾಗ ಏನೋ ಮ್ಯಾಜಿಕ್ ನಡೆಯುತ್ತೆ ಅಂತ ಹೇಳ್ದೆ ಅಲ್ವಾ, ಹಾಗೆ ಆಯ್ತು. ನಾನಂತೂ ಶಾಕ್ ಆಗಿ ಹೋದೆ ಅಂದ್ರೆ ನಂಬ್ತೀರಾ? ನೀವ್ ನಂಗೆ ತುಂಬಾ ಸಂಬಂಧ ತೋರಿಸಿದೀರಾ, ನಾನ್ ಬೇಡ ಅಂದೆ ಅಲ್ವಾ. ಇವಾಗ ನಾನ್ ಇಷ್ಟಪಡ್ತಿರೋ ಹುಡುಗನ್ ಕೊಟ್ಟು ನನಗ್ ಮದ್ವೆ ಮಾಡ್ಸಿ, ಅವಾಗ ನೀವ್ ಕೊಡ್ತಿರೋ ಅತಿ ದೊಡ್ಡ ಗಿಫ್ಟ್ ಅನ್ಕೋತೀನಿ. ಅಮ್ಮಯ್ಯ, ಇಷ್ಟ ದಿನಕ್ಕೆ ಒಳ್ಳೆ ಮಾತು ಹೇಳ್ದೆ. ಈಗ ನನ್ನ ಮನಸ್ಸಿನಲ್ಲಿರೋ ಭಾರ ಕಡಿಮೆ ಆದಾಗ ಅನ್ಸುತ್ತೆ. ನಿನ್ನ ಸಂತೋಷಕ್ಕಿಂತ ನಮ್ಗೆ ಯಾವುದು ಹೆಚ್ಚಲ್ಲ ಬೇಬಿ. ಅಷ್ಟಕ್ಕೂ ಆ ಹುಡುಗ ಯಾರು? ಯಾರೋ ಗೊತ್ತಿಲ್ಲ, ರೆಸ್ಟೋರೆಂಟ್ ಹತ್ರ ಪರಿಚಯ ಆದ. ಎಲ್ಲಿರ್ತಾನೆ? ಗೊತ್ತಿಲ್ಲ. ಹೆಸರೇನಮ್ಮ? ಅದು ಗೊತ್ತಿಲ್ಲ. ಅದೇನಮ್ಮ? ಆದ್ರೆ ಅವನ್ ಫೋಟೋ ಇದೆ, ರೆಸ್ಟೋರೆಂಟ್ ಅಲ್ಲಿ ತೆಗ್ದಿದ್ದೀನಿ. 1 minute ಡ್ಯಾಡಿ. ನೋಡಿ ಡ್ಯಾಡಿ, ಮಮ್ಮಿ, ಚೆನ್ನಾಗಿದ್ದಾನಲ್ವಾ? ತುಂಬಾ ಚೆನ್ನಾಗಿದ್ದಾನಮ್ಮ. ಹೇಗಿದ್ದಾನೆ ಡ್ಯಾಡಿ? ಪರ್ಫೆಕ್ಟ್ ಆಗಿದ್ದಾನೆ. ನಾನು ಈ ಹುಡುಗನ್ನೇ ಮದ್ವೆ ಮಾಡ್ಕೋಬೇಕು ಅನ್ಕೋತಿದ್ದೀನಿ ಡ್ಯಾಡಿ. ವಿವರ ಗೊತ್ತಿಲ್ಲದೆ ಹೇಗ್ ಕಂಡಿಡಿಯಕ್ಕಾಗತ್ತೆ? ಎಲ್ಲ ತಿಳ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ, ಸ್ವಲ್ಪದ್ರಲ್ಲೇ ಮಿಸ್ ಆದ. ಮತ್ತೆ ಹೇಗಮ್ಮ? ಇದು ದೊಡ್ಡ ಟಾಸ್ಕ್ ಅಲ್ವಾ? ಹಾ, ಒಂದು ಚಿಕ್ಕ ಕ್ಲೂ ಇದೆ. ಏನದು? ಅವನ್ ಕಾರ್ ನಂಬರ್, ಅದನ್ನ ನಿಮಗ್ ವಾಟ್ಸಪ್ ಸೆಂಡ್ ಮಾಡ್ತೀನಿ. ಅಷ್ಟು ಸಾಕಮ್ಮ. RTO ಆಫೀಸ್ನಲ್ಲಿ ನನಗೊಬ್ಬ ಫ್ರೆಂಡ್ ಇದ್ದಾನೆ. ಅವನ ಮುಖಾಂತರ ಆ ಹುಡುಗನ ಡೀಟೇಲ್ಸ್ ತಿಳ್ಕೊತೀನಿ. ತಕ್ಷಣ ಸೆಂಡ್ ಮಾಡು. ನಂಗೊಂದು ಅನುಮಾನ ರೀ. ಮಗಳು ಒಳ್ಳೆ ಸುದ್ದಿ ಹೇಳಿದ್ರೆ ಹನುಮಾನದಿಂದ ಅಪಶಕನದಾಗ ಮಾತಾಡ್ತಿಯಲ್ಲ? ಅಬ್ಬಾ ನಿಹಾರಿಕಾ, ಆ ಹುಡುಗನಿಗೆ ಮದುವೆ ಆಗಿದ್ಯೋ ಇಲ್ವೋ ನಿಂಗೆ ಗೊತ್ತಾ? ಮೊದಲನೇ ಪರಿಚಯದಲ್ಲಿ ಆ ಹುಡುಗನ ವಿವರ ನೀನ್ ಸರಿಯಾಗಿ ತಿಳ್ಕೊಳ್ಳಿಲ್ಲ ಅನ್ಸುತ್ತೆ. ಮದ್ವೆ ಆಗಿರೋನೂ ಆಗಿರ್ಬೋದು, ಇಲ್ಲ ಮದ್ವೆ ಫಿಕ್ಸ್ ಆಗಿರೋನೂ ಇರಬಹುದು, ಅಥವಾ ಮದ್ವೆ ಮಾಡ್ಕೊಳ್ಳೋದಿಕ್ಕೆ ಹುಡುಗಿ ನೋಡಿರ್ಬಹುದೋ ಏನೋ. ಇಲ್ಲ ಅಂದ್ರೆ ಆ ಹುಡುಗನ ಇನ್ನೊಂದು ಹುಡುಗಿ ಪ್ರೀತಿಸೋದು, ಮದ್ವೆ ಮಾಡ್ಕೊಳ್ಳೋಣ ಅಂತ ಅನ್ಕೊಳ್ಳೋದು, ಏನ್ ಬೇಕಾದ್ರೂ ನಡೆಯಕ್ಕೆ ಅವಕಾಶ ಇದೆ ಅಲ್ವಾ? ಆದ್ರೂ ಅಷ್ಟೊಂದು ಅನುಮಾನ ಯಾಕೆ ಗೌತಮಿ? ನನ್ನ ಅನುಮಾನದಲ್ಲಿ ತಪ್ಪೇನಿದೆ ರೀ? ಅವನನ್ನ ನೋಡಿದ್ರೆ ಮದ್ವೆ ಆಗಿರೋ ಥರ ಕಾಣಿಸ್ಲಿಲ್ಲ. ಖಂಡಿತ ಮದ್ವೆ ಆಗಿರೋನಲ್ಲ ಅಂತ ನನ್ ಮನ್ಸು ಹೇಳ್ತಾ ಇದೆ. ಅವನ್ ನನಗ್ ಬೇಕು, ನನಗ್ ಮಾತ್ರನೇ ಸ್ವಂತ ಆಗ್ಬೇಕು. ಕಾರ್ ನಂಬರ್ ಸೆಂಡ್ ಮಾಡಿದೀನಿ, ನೀವು ಆ ಡೀಟೇಲ್ಸ್ ಹುಡುಕಿ. ಏನ್ರಿ ಇದೆಲ್ಲ? ಮೊದಲನೇ ಪರಿಚಯದಲ್ಲಿ ಆ ಹುಡುಗನ ವಿವರ ನೀನ್ ಸರಿಯಾಗಿ ತಿಳ್ಕೊಳ್ಳಿಲ್ಲ ಅನ್ಸುತ್ತೆ. ಮದ್ವೆ ಆಗಿರೋನೂ ಆಗಿರ್ಬೋದು. ಮದ್ವೆ ಮಾಡ್ಕೊಳ್ಳೋದಿಕ್ಕೆ ಹುಡುಗಿ ನೋಡಿರಬಹುದೋ ಏನೋ.
ಈ ನಿಹಾರಿಕಾ ಏನಾದ್ರೂ ಅನ್ಕೊಂಡ್ರೆ ಸಾಧ್ಸೋವರೆಗೂ ನಿದ್ದೆ ಮಾಡಲ್ಲ. ನಿಹಾರಿಕಾ ಅಂದ್ರೆ ಸುಮ್ನೆನಾ? ಅಮ್ಮ 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 ಗೊತ್ತಿರೋರ್ ಫಂಕ್ಷನ್ಗೆ ಅಟೆಂಡ್ ಆಗೋದಕ್ಕೆ ಮಂಗಳೂರಿಗೆ ಹೋಗಿದ್ದಾರೆ ಮಾವ. ಹೌದಾ? ಕಾವ್ಯ ತುಂಬ ಹೆಡ್ಡೇಕ್ ಇದೆ, ಸ್ವಲ್ಪ ಕಾಫಿ ತಗೊಂಡು ಬರ್ತೀಯಾ? ಕಾಫಿ ಮಾಡೋದಕ್ಕೆ ನನಗೆ ಬರಲ್ಲ ಮಾವ. ಅದಕ್ಕೆ ನೀವಾದರೂ ಕಾಫಿ ಮಾಡ್ತೀರಾ? ನಮಗ್ ಟೈಮ್ ಆಗ್ತಿದೆ, ಹೊರಗಡೆ ಹೋಗ್ಬೇಕು. ಎಲ್ಲಿಗೆ ಹೋಗ್ತಿದ್ದೀರಾ? ಹೊರಗಡೆ ಕೆಲ್ಸ ಇದೆ, ಬಾ ಕಾವ್ಯ ಬಾ. ಅಪ್ಪ ನಾವು ಹೊರಗಡೆ ಇರ್ತೀವಿ, ಬೇಗ ಬಂದ್ಬಿಡಿ. ಬಂದೆ. ಅಣ್ಣ ಏನು ತುಂಬ ಹೆಡ್ಡೇಕ್ ಆಗ್ತಿದೆ ಅಣ್ಣ. ಅದಕ್ಕೆ ನನ್ನನ್ನೇನು ಮಾಡು ಅಂತೀಯ? ಯಾವುದಾದ್ರೂ ಸಿನಿಮಾ ಹಾಡು ಹಾಕಿ ಮಸಾಜ್ ಮಾಡು ಅಂತಾನೇನೋ. ಅಂಥವನೇ ಇವನು. ಟ್ಯಾಬ್ಲೆಟ್ಸ್ ಇದ್ರೆ ಕೊಡೋಣ. ನೀನು ಕೇಳ್ತಿದ್ದಾಗೆ ರೆಡಿ ಆಗಿರೋದಕ್ಕೆ ಇದೇನಾದರೂ ಮೆಡಿಕಲ್ ಶಾಪ್ ಅನ್ಕೊಂಡ್ಯಾ? ಬರಬೇಕಾದ್ರೆ ನೀನೇ ತರಬೇಕಲ್ವಾ? ಬಾಮೈದ ಬೇಗ ನಡಿ. ಸ್ಟಾರ್ಟಿಂಗ್ ಇಂದ ನೋಡ್ಲಿಲ್ಲ ಅಂದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನೇ ಆಗಲ್ಲ. ಬಾಬಾ ನಡಿ ನಡಿ ನಡಿ. ಅವನಿ ಹೇಳ್ಬೇಡಿ, ಕೂತ್ಕೊಳ್ಳಿ. ಎಲ್ರಾದ್ರ ಕೇಳಿದ್ರಿ, ನನ್ನ ಕರಿಬೇಕಿತ್ತಲ್ವಾ? ನಾನೊಬ್ಳಿದ್ದೀನಿ ಅಂತ ಮರ್ತೋದ್ರ ನೀವು? ನಿಮ್ಮ ಪಾದದ ಆಸೀರಿ, ನಿಮಗೆ ಯಾವ ಚಿಕ್ಕ ಕಷ್ಟ ಬಂದರೂ ನಾನು ಒತ್ತಾಡ್ಬಿಡ್ತೀನಿ. ಅದಕ್ಕೆ ಇನ್ಮೇಲಿಂದ ನಿಮಗೆ ಯಾವುದೇ ಕಷ್ಟ ಬಂದರೂ ನೋವಾದರೂ ನನ್ನ ಕರೀರಿ. ಕರೆದ್ರೆ ಮಾತಾಡೋ ಅಷ್ಟು ದೂರದಲ್ಲಿ, ಬಾ ಅಂದರೆ ಬರೋ ಅಷ್ಟು ಹತ್ರದಲ್ಲಿರ್ತೀನಿ. ಸರಿನಾ? ಸರಿ ಅವನಿ. ನಾನು ಮಸಾಜ್ ಮಾಡ್ತಿರ್ತೀನಿ, ನೀವು ಕಣ್ಮುಚ್ಕೊಳ್ಳಿ. ನಿನ್ನ ಪ್ರೆಸೆನ್ಸ್ ನನ್ನ ನೋವನ್ನೆಲ್ಲ ಮರೆಸ್ತಿದೆ ಅವನಿ. ಥ್ಯಾಂಕ್ ಯು ಅವನಿ, ಥ್ಯಾಂಕ್ ಯು ಸೋ ಮಚ್. ಅವನಿ 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 ನಿನ್ ವ್ಯಾಲ್ಯೂ ಏನು ಅಂತ ಗೊತ್ತಾಗ್ತಿದೆ ಅವನಿ. ಐ ಮಿಸ್ ಯು ಸೋ ಮಚ್. ಇಷ್ಟೊತ್ತಿಗೆ 2-3 ಸಲನಾದರೂ ಫೋನ್ ಮಾಡ್ತಿದ್ರು, ಇನ್ನೂ ಯಾಕೆ ಮಾಡಿಲ್ಲ? ಅವನಿ, ಶ್ರೀಕರ್ ಫೋನ್ ಮಾಡಿದ್ರೆ ಕಟ್ ಮಾಡ್ತೀಯಾ, ಸ್ವಿಚ್ ಆಫ್ ಮಾಡ್ತೀಯಾ, ರೋಡಲ್ಲಿ ಹಿಂಬಾಲಿಸಿದ್ರೆ ಕೋಪ ಮಾಡ್ಕೋತೀಯಾ, ಮನೆಗೆ ಬಂದ್ರೆ ದೂರ ಇಡ್ತೀಯಾ. ಹಾಗಿದ್ದಾಗ ಅವ್ರ ಫೋನ್ ಬರಬೇಕು ಅಂತ ಯಾಕೆ ಕಾಯ್ತಿದ್ಯಾ? ಒಂದು ನಿರ್ಧಾರ ತಗೊಂಡು ಬಂದಿದ್ಯಾ. ನಿನ್ನ ಹೆಂಡತಿಯಾಗಿ ಆ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಕಂಡೀಷನ್ ಹಾಕಿದ್ಯಾ. ಅವ್ರಿಗಿರೋ ತೊಂದರೆನ ಅರ್ಥ ಮಾಡ್ಕೊಳ್ದೆ ವರ್ತಿಸ್ತಾ ಇದ್ಯಾ. ಬೇಜಾರಾಗೋ ಹಾಗೆ ಮಾತಾಡ್ತಿದ್ಯಾ. ನಿನ್ನ ಉದ್ದೇಶ ಏನು? ನಮ್ಮ ವಿಷಯನ ತಂದೆ ತಾಯಿ ಹತ್ರ ಹೇಳೋ ಧೈರ್ಯ ಮಾಡ್ತಾರೆ ಅಂತಾನೆ ಚಿಕ್ಕ ಆಸೆಯಿಂದ ಹಾಗೆ ಮಾತಾಡ್ತಿದ್ದೀನಿ. ಈ ಪರಿಸ್ಥಿತಿಯಿಂದಾದ್ರೂ ಅವ್ರ ಪ್ರಯತ್ನನ ಆದಷ್ಟು ಬೇಗ ಮಾಡ್ತಾರೆ ಅನ್ನೋ ನಂಬಿಕೆಯಿಂದ ದೂರ ಇಡ್ತಾ ಇದ್ದೀನಿ. ನಾನು ಹೀಗಿರ್ದೆ ಹೋದ್ರೆ ನಮ್ಮ ವಿಷಯದ ಬಗ್ಗೆ ಹೇಳೋದಕ್ಕೆ ಇನ್ನೂ ಸಮಯ ತಗೊಂತಾರೇನೋ ಅನ್ನೋ ಭಯದಿಂದ
ನಾನು ಈ ತರ ವರ್ತಿಸ್ತಾ ಇದ್ದೀನಿ. ನಾನು ಅವ್ರನ್ನ ಎದುರಿಸಿ ಮಾತಾಡಿದಾಗ, ಅವ್ರ ಹತ್ರ ನಿಷ್ಠುರವಾಗಿ ಮಾತಾಡಿದಾಗ ನಂಗೇನು ಹೇಳೋದಕ್ಕಾಗದೆ ಮೌನವಾಗಿರ್ತಾ ಇದ್ದಾರೆ. ಆ ಕ್ಷಣ ನರಕವಾಗಿರತ್ತೆ. ಆದ್ರೂ ಹಾಗೆ ನಡ್ಕೊಳ್ದೆ ಬೇರೆ ದಾರಿ ಇಲ್ಲ. ಅಷ್ಟೇ ಹೊರತು ಶ್ರೀಕರ್ ಅವ್ರ ಮೇಲೆ ನಂಗೆ ಯಾವ ದ್ವೇಷನೂ ಇಲ್ಲ. ಜನ್ಮ ಜನ್ಮಕ್ಕೂ ಅವ್ರನ್ನ ಕಳ್ಕೊಳ್ಳೋದಿಲ್ಲ. ಇಷ್ಟು ಪ್ರೀತಿ ಇರೋಳು, ಸ್ವಲ್ಪ ಹೊತ್ತು ಕೋಪನ್ ಪಕ್ಕಕ್ಕಿಟ್ಟು ಅವ್ರಿಗೆ ಫೋನ್ ಮಾಡು. ನೀನು ಫೋನ್ ಮಾಡಿದ್ರೆ ತಪ್ಪೇನೂ ಆಗಲ್ಲ. ಹಲೋ. ಹಲೋ, ನಾನ್ರಿ. ಹೇಳು ಅವನಿ. ಏನಾಯ್ತು ರೀ? ಯಾಕೆ ಹಾಗೆ ಮಾತಾಡ್ತಿದ್ದೀರಾ? ಏನೂ ಆಗಿಲ್ಲ ಅವನಿ. ನಾನು ಮಾರ್ನಿಂಗ್ ಕಾಲ್ ಮಾಡ್ತೀನಿ. ಇಡ್ತೀನಿ ಅವನಿ. ಹಲೋ ಹಲೋ. ಅಷ್ಟು ಆಯಾಸದಲ್ಲಿ ಮಾತಾಡ್ತಾ ಕಷ್ಟಪಡ್ತಿದ್ದಾರೆ. ಅವ್ರಿಗೆ ಹುಷಾರಿಲ್ವೇನೋ? ಅತ್ತೆ ಅವ್ರು ಇರ್ತಾರಲ್ವಾ, ಅವ್ರನ್ನ ಹಾಗೆ ಬಿಡೋದಿಲ್ವಲ್ಲ? ಏನಾಗಿರ್ಬೋದು? ಏನ್ ನಡ್ತಿರತ್ತೆ? ಅವನಿ, ಎಲ್ಲಿಗೆ ಹೋಗ್ತಿದ್ಯಾ? ಅವ್ರ ಹತ್ರ. ಈ ಟೈಮಲ್ಲ? ಶ್ರೀಕರ್ ಅವ್ರನ್ನ ತಕ್ಷಣ ನೋಡ್ಬೇಕು ಅನಿಸ್ತಿದೆ. ಏನಾಯ್ತಮ್ಮ? ಏನಾದ್ರೂ ಪ್ರಾಬ್ಲಮಾ? ಈ ಟೈಮಲ್ಲಿ ಹೋಗ್ತಿದ್ಯಾ? ಅವರಿಗೆ ತುಂಬಾ ಹುಷಾರಿಲ್ಲ. ತುಂಬಾ ಆಯಾಸದಿಂದ ಮಾತಾಡ್ತಿದ್ದಾರೆ. ಹಾಗಿದ್ರೆ ನಿಮ್ಮತ್ತೆಗೆ ಫೋನ್ ಮಾಡಿದ್ಯಾ? ಇಲ್ಲ ಅಕ್ಕ. ಮೊದಲು ನಿಮ್ಮತ್ತೆಗೆ ಫೋನ್ ಮಾಡಿ ಮಾತಾಡು. ಅದೇನ್ ಬೇಕಿಲ್ಲ ಅಕ್ಕ, ನಾನೀಗ ಹೋಗ್ಬೇಕಷ್ಟೇ. ನಿಂತ್ಕೋ ಅವನಿ, ಈ ಟೈಮಲ್ಲಿ ಆಟೋ ಕೂಡ ಸಿಗಲ್ಲ. ಹೇಗೋ ಹಾಗೆ ಹೋಗ್ತೀನಿ ಅಕ್ಕ. ಸರಿ, ನಾನ್ ನಿನ್ ಜೊತೆ ಬರ್ತೀನಿ. ಬೇಡ ಅಕ್ಕ, ಸೌಮ್ಯನ್ ಭಯ ಆಗತ್ತೆ. ನೀನ್ ಇಲ್ಲೇ ಇರು, ನಾನ್ ಬೇಗ ಬಂದ್ಬಿಡ್ತೀನಿ. ನಿಂತ್ಕೋ ಅವನಿ. ಅವನಿ ಅವನಿ, ಶ್ರೀಕರ್ ಅಂದ್ರೆ ಇವಳಿಗೆ ಪ್ರಾಣ. ಡಾಕ್ಟರ್, ಬೇಗ ಬನ್ನಿ. ಇಲ್ಲೇ ಯಾಕೆ ನಿಂತ್ಕೊಂಡ್ಯಮ್ಮ? ಏನಿಲ್ಲ ಡಾಕ್ಟರ್, ಬನ್ನಿ. ಆಂಟಿ ಆಂಟಿ, ಬನ್ನಿ ಡಾಕ್ಟರ್. ಏನ್ರಿ? ಏನು ಅಂದ್ರೆ? ಅವನಿ,
ಡಾಕ್ಟರ್ ಮೈಯೆಲ್ಲ ಸುಡ್ತಿದೆ, ಬೇಗ ನೋಡಿ. ಕೂತ್ಕೊಳ್ಳಿ. ಮೈ ಗಾಡ್, ಟೆಂಪರೇಚರ್ 103 ಇದೆ. ಈ ಸ್ಟೇಜಲ್ಲಿ ಇರೋದು ತುಂಬಾ ಡೇಂಜರ್. ಅವ್ರಿಗೆ ಏನು ಆಗ್ಬಾರ್ದು ಡಾಕ್ಟರ್. ಮೊದಲೊಂದು ಇಂಜೆಕ್ಷನ್ ಕೊಡ್ತೀನಿ. ರಿಲೀಫ್ ಆಗಿಲ್ಲ ಅಂದ್ರೆ ಆಮೇಲೆ ಏನ್ ಮಾಡ್ಬೇಕು ಅದನ್ನ ಮಾಡೋಣ. ನಾಲ್ಕು ಗಂಟೆಗೆ ಒಂದ್ಸತಿ ಈ ಟ್ಯಾಬ್ಲೆಟ್ನ ಕೊಡ್ತಾ ಇರಮ್ಮ. ಮಾರ್ನಿಂಗ್ ಅಷ್ಟೊಳಗೆ ಕ್ಲಿಯರ್ ಆಗುತ್ತೆ. ಏನಾದ್ರು ಪ್ರಾಬ್ಲಮ್ ಇದ್ರೆ ನನಗೆ ಕಾಲ್ ಮಾಡಿ, ಓಕೆ? ಇವ್ರಿಗೆ ಏನೂ ಆಗಲ್ಲ ಅಲ್ವಾ ಡಾಕ್ಟರ್? ಕರೆಕ್ಟ್ ಟೈಮಿಂಗ್ ನನ್ನ ಕರ್ಕೊಂಡು ಬಂದಿದ್ಯಮ್ಮ. ಇಲ್ಲ ಅಂದಿದ್ರೆ ಅವ್ರಿಗೆ ತುಂಬಾ ಅಪಾಯ ಆಗ್ತಾ ಇತ್ತು. ಈ ಹುಡುಗಿ ನಿಮಗೆ ಏನಾಗಬೇಕು ನನಗೆ ಗೊತ್ತಿಲ್ಲ. ನಾನು ಕ್ಲಿನಿಕ್ ಕ್ಲೋಸ್ ಮಾಡಿ ಇನ್ನೇನು ಮನೆಗೆ ಹೊರಡೋಣ ಅನ್ಕೊಂಡೆ, ಅಷ್ಟರಲ್ಲಿ ಇವಳು ಬಂದು ನನ್ನನ್ನು ಲಾಕ್ ಮಾಡಿದ್ಲು. ಆಗಲ್ಲ ಅಂದಿದ್ದಕ್ಕೆ ಕಾಲಿಡ್ಕೊಂಡು ಹೊತ್ಬಿಟ್ಲು. ತುಂಬಾ ಬಾಂಡಿಂಗ್ ಇರೋರು ಮಾತ್ರನೇ ಇಂಥ ಸಮಯದಲ್ಲಿ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ. ನಿಮ್ ಬಗ್ಗೆ ಇಷ್ಟೊಂದು ಕಾಳಜಿ ತಗೊಳ್ಳೋರು ಇದ್ದಾರೆ ಅಂದ್ರೆ ಯು ಆರ್ ಸೋ ಲಕ್ಕಿ ಮ್ಯಾನ್. ರೆಸ್ಟ್ ತಗೋ, ನಾನಿನ್ನು ಹೊರಡ್ತೀನಮ್ಮ. ಅಂದಹಾಗೆ ಪೇಷಂಟ್ಗೆ ಹಸುವಾದ್ರೆ ಅವರಿಗೆ ಲಿಕ್ವಿಡ್ ಫುಡ್ ಮಾತ್ರ ಕೊಡಿ. ಥ್ಯಾಂಕ್ ಯು ಡಾಕ್ಟರ್. ನಿಮಗೆ ತೊಂದರೆ ಕೊಟ್ಟಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ. ಅಯ್ಯೋ ಪರವಾಗಿಲ್ಲ ಅಮ್ಮ. ಸರಿ, ನಾನಿನ್ನು ಬರ್ತೀನಿ. ಸರಿ ಡಾಕ್ಟರ್. ನೀನು ಧೈರ್ಯವಾಗಿ ಮನೆಯೊಳಗೆ ನೀವು ಮಾತಾಡ್ಬೇಕಾದ್ರೆ ಏನೋ ತೊಂದರೆ ಆಗಿದೆ ಅಂತ ಅನ್ನಿಸ್ತು. ಮುಂದೆ ಏನ್ ಸಮಸ್ಯೆ ಬರುತ್ತೆ ಅಂತ ನಾನು ಯೋಚನೆ ಮಾಡಲಿಲ್ಲ. ಹೌದು, ಮನೇಲಿ ಯಾರೂ ಇಲ್ಲ, ಯಾಕ್ರಿ? ಅಮ್ಮ ಅಪ್ಪ ಎಲ್ಲ ಊರಿಗೆ ಹೋಗಿದ್ದಾರೆ. ಅಣ್ಣ ಅವರೆಲ್ಲ ಸಿನಿಮಾಗೆ ಹೋಗಿದ್ದಾರೆ. ಅತ್ತೆ ಮಾವ ಇದ್ದಿದ್ರೆ ನಿಮಗಿಂತ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಒಂದ್ ನಿಮಿಷ ಇರಿ, ಈಗಲೇ ಬರ್ತೀನಿ. ಎಲ್ರೂ ಇದ್ದು ಈ ಕ್ಷಣದಲ್ಲಿ ಒಬ್ರೇ ಆಗ್ಬಿಟ್ರಿ. ಇವ್ರ ಆರೋಗ್ಯ ಆದಷ್ಟು ಬೇಗ ಸರಿ ಹೋಗೋ ಹಾಗೆ ಮಾಡು ತಾಯಿ. ಬೇಗ ಕಡಿಮೆ ಆಗ್ಬೇಕು ಅಂತ ಕೇಳ್ಕೊಂಡಿದ್ದೀನ್ರಿ. ನನ್ನ ಬೇಡಿಕೆನ ಅಮ್ಮನವ್ರು ಕೇಳಿಸ್ಕೊಂಡು ಆಶೀರ್ವಾದ ಮಾಡ್ತಾರೆ. ನೀವೇನು ಚಿಂತೆ ಮಾಡಬೇಡಿ. ನೀವು ರೆಸ್ಟ್ ತಗೊಳ್ಳಿ, ಈಗಲೇ ಬರ್ತೀನಿ. ನಾನು ಹೋಗಿ ಹಾಲು ತಗೊಂಬರ್ತೀನಿ. ರೀ, ಏನ್ರಿ? ಎದ್ದೇಳ್ರಿ. ಹಾಲು ಕುಡಿದ್ರೆ ಆಯಾಸ ಕಮ್ಮಿ ಆಗತ್ತೆ. ಎದ್ದೇಳಿ.
ಟ್ಯಾಬ್ಲೆಟ್ ಹಾಕೊಳ್ಳಿ. ಇನ್ನೊಂದು ಸ್ವಲ್ಪ ಬೇಕಾ? ಅವನಿ, ಅಣ್ಣವ್ರು ಬರ್ತಾರೇನೋ? ನಿನ್ನೇನಾದ್ರೂ ನಿಮ್ಮನ್ನು ಹೀಗೆ ಬಿಟ್ಟು ಹೋಗೋದಕ್ಕಾಗಲ್ಲ ರೀ. ದೇವ್ರು ಹೇಗೆ ಸಂಕಲ್ಪ ಮಾಡಿದ್ರೆ ಅದು ಹಾಗೆ ಆಗತ್ತೆ. ನೀವು ಮಲ್ಕೊಳ್ಳಿ.